ನೋಡ್ರಿ ಪಂಚರ, ಈಗಂತೂ ನಾನೇನಿತ್ತು ಅದನ್ನು ಹೇಳಿನ್ರಿ. ನೀವು ನನಗೆ ನ್ಯಾಯ ಕೊಡಿಸ್ಬೇಕ್ರಿ ಹಂಗೆ ನೋಡಿದ್ರೆ. ಯಾಕಂದ್ರೆ ನನಗಾಗಲೇ ಮದುವೆ ಆಗೈತೆ ಅಂತ ಗೊತ್ತಿದ್ರು ಈಕಿ ನನ್ನ ಹಿಂದೆ ಬಿದ್ದಾಳ್ರಿ. ಈಕಿದ ತಪ್ಪೈತ್ರಿ ಪಂಚರ. ನೋಡ್ರಿ, ನಿಮ್ಮ ಉಡ್ಯಾಗ ಹಾಕಿ ನನಗೆ ನ್ಯಾಯ ಕೊಡಿಸೋದು ನಿಮ್ಗೆ ಬಿಟ್ಟಿದ್ದು ನೋಡ್ರಿ. ಈಗ ಏನಮ್ಮ ಹುಡುಗಿ, ಏನು ನಿನ್ನ ಹೆಸರು? ನೀನೇನಂತಿದಿ? ಆತ ಈಗ ರಮೇಶ ಹೇಳೋ ಪ್ರಕಾರ ನಾನು ನನ್ನ ಹೆಂಡತಿ ಜೊತೆಗೆ ಆರಾಮದೀನಿ, ಆಕಿ ಜೊತೆಗೆ ಇರೋದು ಬರೀ ಸ್ನೇಹ ಅಷ್ಟ, ಬಿಟ್ಟು ಬೇರೆ ಏನೂ ಇಲ್ಲ, ನಾನು ಆಕಿಗೂ ಯಾವುದೋ ಸಂಬಂಧ ಇಲ್ಲ ಅಂತಾನ. ಈಗ ನೀನೇನಂತೀವ ತಂಗಿ? ನೀವ ಹೇಳ್ರಿ ಸರ್, ಏನು ಸಂಬಂಧ ಇಲ್ಲದೆ ಇದ್ದಿದ್ರ ಇವ್ರು ಯಾಕೆ ಸರ್ ನನ್ನನ್ನು ಮನೆಯಾಗ ಇಟ್ಕೊಂತಿದ್ದೀರಿ? ಮನೆಯಾಗ ಇಟ್ಕೊಂಡ್ರೆ ಅಂದಾಗ ಏನರ ಒಂದು ಸಂಬಂಧ ಇರುತ್ತಲ್ರಿ. ಈಗೇನು ಸಂಬಂಧ ಇಲ್ದ ನಾನು ಯಾಕಾರ ಪೊಲೀಸ್ ಸ್ಟೇಷನ್ನು ಕೋರ್ಟು ನಿಮ್ಮ ಹತ್ರ ಬರ್ತೀನಿ ಸರ್? ಆಮೇಲೆ ಏನು ಸಂಬಂಧ ಇಲ್ಲ ಅಂದ್ರೆ ಇವರು ಇಲ್ಲಿವರೆಗೂ ಯಾಕೆ ಬಂದ್ರಿ ಸರ್ ಮನೆ ಮಂದಿ? ಹೇಳ್ರಿ ಸರ್ ನೀವ. ಈಗ ನಾನು 3-4 ತಿಂಗಳಿಂದ ನೋಡಕತ್ತೀರಿ, ನಾನು ಇದ ಊರಾಗ ಅದೀನಿ, ಅದು ನಿಮ್ಗೆಲ್ಲರಿಗೂ ಗೊತ್ತೈತ್ರಿ, ಇವ್ರಿಗೆ ಗೊತ್ತೈತಿ, ಹೌದಿಲ್ರಿ? ಈಗ ನೋಡ್ರಿ, ಈಗ ನಾನು ರಮೇಶ್ ಅವ್ರ ಮನೆಗೆ ಹೋಗದೀನಿ ಸರ. ಈಗ ನಾನು ನಿಮ್ಮ ಮನೆಗೆ ಏನ್ರ ಬಂದಿದ್ದೀನಿ ಸರ? ಏನು ಇವರು ಸರ್ ಮನೆಗೆ ಏನ್ರ ಅದೀನೇನ್ರಿ? ಇಲ್ಲ, ನಾ ಯಾರ ಮನೆಗೂ ಇಲ್ಲ, ರಮೇಶ್ ಅವ್ರ ಮನ್ಯಾಗ ಯಾಕದೀನಿ. ಈಗ ರಮೇಶ್ ಅವ್ರ ಮನ್ಯಾಗ ಅದೀನಿ ಅಂದ್ರೂ ಸುರೇಶನ ಹೆಸರು ಯಾಕೆ ಹೇಳಲ್ಲ ಹೇಳ್ರಿ? ನಾನು ರಮೇಶಂದ ಯಾಕೆ ಹೇಳ್ತೀನಿ ಹೇಳ್ರಿ? ಅಲ್ಲೇ ಅರ್ಥ ಮಾಡ್ಕೊರಿ ಸರ, ಎಲ್ಲ ಸಂಬಂಧನೂ ಐತ್ರಿ, ಎಲ್ಲ ಪರಿಚಯನೂ ಐತಿ. ನಾನು ಲವ್ ಮಾಡ್ತೀನಿ ಅಂತಂದು ಹೌದು, ಇವರು ಮೊದಲು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಸ್ನೇಹ, ಆದ್ರೆ ಅದು ಅವ್ರಿಗೂ ಗೊತ್ತಿತ್ತು ನಮ್ಮ ಮಧ್ಯೆ ಲವ್ ಆಗೈತೆ ಅಂತ ಹೇಳಿ. ನೋಡ್ರಿ ಸರ, ಲವ್ ಆಗಿತ್ತು ನನಗೆ, ನಾನು ನನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ, ನನ್ನ ಹೆಂಡತಿ ಅಂದ್ರೆ ನನಗೆ ಒಂಚೂರು ಇಷ್ಟ ಇಲ್ಲ, ನಾ ಎಷ್ಟೊತ್ತಿದ್ರು ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತೇಳಿ 1,00,000 ಸರಿ ರಮೇಶ್ ಅವರು ನನಗೆ ಪ್ರಾಮಿಸ್ ಮಾಡಿದ್ದರು. ಅದನ್ನು ನಂಬ್ಕೊಂಡ ನಾನು 4-5 ವರ್ಷ ಅವ್ರ ಜೊತೆಗೆ ನಾನು ಸಂಬಂಧ ಇಟ್ಕೊಂಡಿದ್ದೀನಿ ರೀ. ಅವ್ರು ಹೇಳಿರೋ ಪ್ರಕಾರ ದೈಹಿಕವಾಗಿ ಏನು ಸಂಬಂಧ ಇಲ್ಲದೆ ಇರ್ಬೋದು ಸರ್ ನಮ್ಮ ಮಧ್ಯೆ, ಬಟ್ ಮಾನಸಿಕವಾಗಿ ನಾನು ಅವರು 4-5 ವರ್ಷ ಗಂಡ ಹೆಂಡತಿ ಥರನ ಬದುಕೀವ್ರಿ, ಅದು ನಿಜ. ಈಗ ಏನೇ ಹೇಳಿದ್ರು ರಮೇಶ ಆತನ ಹೆಂಡತಿ ಈಗ ಬೇಕಾಗ್ಯಾಳ, ಅದಕ್ಕೋಸ್ಕರ ಚೇಂಜ್ ಆಗ್ಯಾರ ಸರ. ಈಗ ಹಾಗಾಗಿ ನನಗೆ ಅನ್ಯಾಯ ಆಗೈತೆ ರೀ. ಅವ್ರು ನನಗೆ ಹೇಳ್ತಾ ಇದ್ದಿದ್ದು ಒಂದೇ ಡೈಲಾಗ್ ರೀ, ನನ್ನ ಹೆಂಡತಿ ಅಂದ್ರೆ ನನಗೆ ಇಷ್ಟ ಇಲ್ಲ, ಇಷ್ಟರಾಗ ನಾನು ನನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ, ನಿನ್ನೇನು ಮದುವೆ ಆಗ್ತೀನಿ ಅಂತಲೇ ಹೇಳ್ಕೊಂಡು ಬಂದರು. ನಾನು ಏನಿಲ್ಲ ಅಂದ್ರೂ ರಮೇಶ್ ಅವ್ರಿಗೆ ಯಾವುದೂ ಸಂಬಂಧ ಇಲ್ಲದೆ ನಾನು ಯಾಕೆ ಸರ ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತೀನಿ? ಈಗ ಸನೇಗೆ ನಾನು ಇವರಿಗೆ ಒಂದು 5-6 ಲಕ್ಷ ರೂಪಾಯಿ ಕೊಟ್ಟೀನಿ ರೀ ರಮೇಶ್ ಅವ್ರಿಗೆ. ಕೊಟ್ಟಿಲ್ಲ ಅಂಥೇಳಿ ಅವ್ರ ಅಣ್ಣನ ಮಗಳ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ಬಿಡ್ರಿ. ಈಗ ಏನು ಸಂಬಂಧ ಇಲ್ಲಂದ್ರೆ ಅವ್ರು ಯಾಕೆ ನನ್ನ ಹತ್ರ 5-6 ಲಕ್ಷ ಇಸ್ಕೋತಾರ್ರಿ? ಆಮೇಲೆ ಮತ್ತೆ ನಾನರ ಯಾಕೆ ಏನು ಸಂಬಂಧ ಇಲ್ಲದೆ ನಾನರ 5-6 ಲಕ್ಷ ಯಾವುದು ಬಡ್ಡಿ ಬಾಚು ಇಲ್ದೆ ನಾನರ ಯಾಕೆ ಕೊಡ್ತೀನಿ ಹೇಳ್ರಿ ಸರ? ನೀವೇ ಹೇಳ್ರಿ. ನೋಡ್ರಿ ಸರ, ಈಗ ಇವರು ಏನು ಸಂಬಂಧ ಇಲ್ಲ ನನಗೆ ಅಂತಂದು ಹೇಳಿ ಜಾರ್ಕಳದ್ರಾಗ ಅರ್ತಿಲ್ರಿ. ನನಗೆ ಅನ್ಯಾಯ ಆಗೈತ್ರಿ. ರಮೇಶ ನನಗೆ ಪ್ರಾಮಿಸ್ ಮಾಡಿದ್ದರ್ರಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನನ್ನ ಹೆಂಡತಿ ಡೈವರ್ಸ್ ಕೊಟ್ಟಂತಂದು, ಆದ್ರೆ ಅದನ್ನು ಮರ್ತೀಗ ಅವ್ರ ಹೆಂಡತಿ ಜೊತೆಗೆ ಅದಾರ. ನನಗೆ ಅನ್ಯಾಯ ಆಗೈತಿ, ನ್ಯಾಯ ಕೊಡಿಸ್ಕೊಡೋದು ನಿಮ್ಮ ಜವಾಬ್ದಾರಿ ರೀ. ಅಲ್ಲವ ತಂಗಿ, ಈಗ ನ್ಯಾಯ ಕೊಡಿಸ್ಕೊಡು ಅಂತಂದು ನೀ ಹೇಳ್ತಿದ್ದಿ. ಈಗ ನೋಡು, ಆಕಿ 4 ಮಂದಿಯಾಗ ಅವನ ಕೈಯಾಗ ರಮೇಶನ ಕೈಯಾಗ ತಾಳಿ ಕಟ್ಸ್ಕೊಂಡು ಸೇರ್ ಒದ್ದು ಹೊಸ್ತ್ಲಿಗೆ ಮಳಿ ಬಡ್ದು ಮನೆಯಾಗ ಹೋದಾಕಿ ಆಕಿಗೆ ಮೊದಲು ಪ್ರಾಶಸ್ತ್ಯ ಐತಿ ಕಾನೂನ್ಯಾಗ, ಅದು ನಿನಗೂ ಗೊತ್ತೈತಿ ಅಂತ ನಾವು ತಿಳ್ಕೊಂಡಿವಿ. ಯಾಕಂದ್ರೆ ನೀನು ಸಾರಿ ಕಲ್ತಕ್ಕಿದ್ದಿ, ನೌಕರಿದಾರಳು ನೀನು ಏನು. ಈಗ ನೋಡು, ಈಗ ಒಂದು ಇಲ್ಲ ರಮೇಶ ಆ ಹುಡುಗಿಗೆ ಡೈವರ್ಸ್ ಕೊಟ್ಟ ಅಂದ್ರೆ ನೀನನ್ನ ಆತ ಕಾನೂನುಬದ್ಧವಾಗಿ ಮದುವೆ ಆಗ್ಬೋದು. ಈಗ ಡೈವರ್ಸ್ ಕೊಡೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವಾದ್ರೂ ನಮ್ಮೂರು ಹೆಣ್ಮಗಳಿಗೆ ಅನ್ಯಾಯ ಆಗಕ್ಕೆ ನಾವಾರು ಬಿಡೋದಿಲ್ಲ. ನಾವಂತರೂ ಯಾವುದೇ ಕಾರಣಕ್ಕೂ ರಮೇಶನ್ ಹೆಂಡತಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಯಾಕಂದ್ರೆ ನಿಂದು ರಮೇಶಂದು ಅದು ಏನಿತ್ತ ಏನೋ ಗೊತ್ತಿಲ್ಲ ನಮಗೆ. ಆದ್ರೆ ಪಾಪ ಆ ಹುಡುಗಿ ಏನು ಮಾಡ್ಯಾಳ, ಆ ಹುಡುಗಿದೇನು ತಪ್ಪೈತಿ? ಆ ಹುಡುಗಿಗೆ ಅನ್ಯಾಯ ಆಗಕ್ಕೆ ನಾವಂತರೂ ಪಂಚರು ಯಾರು ಬಿಡೋದಿಲ್ಲ. ಈಗ ನಾನು ಹೇಳ್ತೀನಿ ಕೇಳು, ನಿನಗೀಗ ಆಲ್ರೆಡಿ ನಿನಗೆ ಮದುವೆ ಆಗೈತಿ, ಗಂಡದನ ಆತು, ನಿನ್ನ ಗಂಡ ಸರಿ ಅದನ, ಕುಡುಕ ಹೊಡಿತಾನ ಬಡಿತಾನ ಅನುಮಾನ ಪಡ್ತಾನ, ನಿನಗೆ ಅವನ ಜೊತೆಗೆ ಹೋಗಕ್ಕೆ ಇಷ್ಟ ಇಲ್ಲಲ್ಲ, ಬೇಡವಾ ಹೋಗ್ಬೇಡ. ನಿನ್ನ ಮಗ ಅದನಲ್ವಾ ಈಗ ದವಾಖಾನೆಗೆ ಅದನ, ನೀನು ತಾಯಿಯಾಗಿ ನೀನೇನು ಮಾಡ್ಬೇಕಾಗಿತ್ತಂದ್ರೆ ನಿನ್ನ ಮಗನ ಜೊತೆಗಿದ್ದು ನಿನ್ನ ಮಗನ್ನ ಆರೈಕೆ ಮಾಡ್ಬೇಕಾಗಿತ್ತು. ನೀನು ಇಂಥ ಟೈಮ್ನಾಗ ಇಲ್ಲಿ ಪಂಚಾಯತಿ ಪಂಚರು ಕೂಡಿಸಿ ನೀನು ನ್ಯಾಯ ಪಂಚಾಯತಿ ಮಾಡಬಾರ್ದಾಗಿತ್ತು. ಅದು ನಿಜವಾದ ತಾಯಿ ಲಕ್ಷಣ ಅಲ್ಲವ. ನೀ ಏನ ಹೇಳು, ನೀ ಏನು ಮಾಡಿ ಅಲ್ಲಿ ತಂಗಿ, ಇದು ನಮ್ಮ ಮನ್ಸಿಗಂಕರು ಯಾರಿಗೂ ಬರಲಿಲ್ಲ, ಇದು ಬೇಷಲ್ಲಿದು. ನೋಡು, ಈಗ ವಿಚಾರ ಮಾಡು. ನಾವು ತಿಳಿದಂಗ
ನೀನು ಇನ್ನೂ ಸಣ್ಣಕ್ಕಿದ್ದೀವಿ. ಈಗ ನಿನಗೆ ತಾಳಿ ಕಟ್ಟಿದ ಗಂಡ ಬೇಡ ಅಂದ್ರೆ ಮೊದ್ಲು ಅವಂಗ ಕಾನೂನುಬದ್ಧವಾಗಿ ನಿಂದ ಒಂದು ಸಂಬಂಧನ ಹರ್ಕೊಂಡಾದ್ಮ್ಯಾಗ ನಿನ್ನ ಮಗನ್ನ ನೀನು ಇಟ್ಕೊಂತಿದ್ರ ನಿನ್ನ ಜೊತೆಗೆ ಇಟ್ಕೊಂಡು ಬೇರೆ ಯಾರನ್ನರ ಚಂದಾಗ ನೋಡಿ ಮದುವೆ ಆಗು. ಅದು ಕಾನೂನುಬದ್ಧವಾಗಿ ಆಗು. ನಾವಂತರೂ ಇಷ್ಟು ಹೇಳ್ತೀವಿ. ಮತ್ತೆ ಏನಂತೀರಿ ಮಲ್ಲಣ್ಣರ, ರಾಮಣ್ಣರ, ಸಿದ್ದಣ್ಣರ? ಮತ್ತೆ ನೀವೇನಂತೀರಿ ಹೇಳ್ರಿ? ಬರೋಬ್ಬರಿ ಹೇಳಿರಿ ನೋಡ್ರಿ ನೀವು. ನಾನಂತ್ರ ನನಗಂಕರ್ ನೀವು ಹೇಳಿದ್ದಕ್ಕ ಒಪ್ಪಿಗೈತ್ರಿ. ಈಗ ಆ ಹುಡುಗಿ ಸುಮ್ಮನೆ ನಮ್ದು ಟೈಮು ಹಾಳು ಮಾಡಕ್ ಹತ್ತಾಳಂತ ನನಗನ್ಸುತ್ತೆ ನೋಡ್ರಿ ಪಂಜ್ರ. ಹಂಗಲ್ರಿ ಸರ, ಈಗ ನಾ ಎಲ್ಲಿ ಹೋಗ್ಲಿ ಹೇಳ್ರಿ? ನಾನು ನನ್ನ ಮಗನ ನೋಡ್ಕೋಬೇಕಂದ್ರೆ ರೊಕ್ಕ ಬೇಕು ಸರ. ಈಗ ನನ್ನ ಕೈಯಾಗ ಕೆಲಸನೂ ಇಲ್ಲ ಸರ. ನಾನು ನನ್ನ ಮಗನ ಹೆಂಗೆ ನೋಡ್ಕೊಳ್ರಿ ಕೆಲಸ ಇಲ್ದ? ಅದಕ್ಕೆ ನಾನು ನೋಡ್ಕೊಡಕತ್ತಿಲ್ರಿ. ಅವ ಹೆಂಗ ನನ್ನ ಗಂಡ ಹೆಂಗ ಮಾಡಕತ್ತನ್ರಿ. ಈಗ ಅವ ನೋಡ್ಕೊತಾನ್ರಿ. ಮೊದ್ಲಿಂದನೂ ನನ್ನ ಮಗ ನನ್ನ ಗಂಡನ ಜೊತೆಗೆ ಅದನ್ರಿ. ಹಾಗಾಗಿ ನಾನು ನನ್ನ ಮಗನ ಜೊತೆಗೆ ಇಲ್ರಿ ಅಷ್ಟ. ನನಗೂ ನನ್ನ ಮಗನ ಮ್ಯಾಗ ಪ್ರೀತಿ ಐತ್ರಿ, ಇಲ್ಲ ಅಂತಲ್ರಿ. ಆದ್ರೆ ಈಗ ನಾನು ಏನಾರ ಇಂಥ ಟೈಮ್ನಾಗ ನನ್ನ ಮಗನ ಜೊತೆಗಿದ್ರೆ ನನ್ನ ಗಂಡ ನನ್ನ ಮಗನ್ನ ನನ್ನ ತಲೆ ಕಟ್ಟಿ ಏನು ಜವಾಬ್ದಾರಿ ಇಲ್ಲ ಅಂತಂದು ಹೇಳಿ ಬಿಟ್ಟು ಓಡಾಬಿಡ್ತಾನೆ ರೀ. ಅದಕ್ಕೆ ನಾನು ಅಲ್ಲಿಲ್ಲ ಅಷ್ಟೇ ರೀ. ಆದ್ರೆ ದಿನಕ್ಕೊಂದ್ಸರಿ ಯಾರ ಹೋಗಿ ನೋಡ್ಕೊಂಬರಕ್ಕೆ ನಾ ಪ್ರಯತ್ನ ಮಾಡೀನಿ ರೀ. ನನ್ನ ಕೈಯಾಗ ರೊಕ್ಕಿಲ್ರಿ. ಈಗ ನಾನು ಪೂರಾ ಬರಗೈ ಇದೀನಿ ರೀ. ನೋಡ್ರಿ ಸರ, ನಂಗಂಕರು ಪ್ರಾಮಿಸ್ ಮಾಡಿ ಮೋಸ ಮಾಡೇನ್ರಿ ರಮೇಶ. ಅದು ಅಂತರೂ ಕರೆ ರೀ. ದಯವಿಟ್ಟು ನನಗೆ ನೀವು ನ್ಯಾಯ ಕೊಡಿಸ್ರಿ. ಅಲ್ಲವಾ ತಂಗಿ, ನೀ ಏನವ ಹಿಂಗಂತೀಯಲ್ಲೀನ? ನ್ಯಾಯ ಕೊಡಿಸು ಅಂದ್ರೆ ನಿನ್ನ ಪರವಾಗಿ ನ್ಯಾಯ ಇರ್ಬೇಕಲ್ಲ ಕೊಡ್ಸಾಕ. ಇಲ್ಲಿ ನಿನ್ನ ಪರವಾಗಿ ನ್ಯಾಯ ಇಲ್ಲಮ್ಮ. ನೋಡವಾ, ನೀನು ಸಣ್ಣಕ್ಕಿದ್ದೀವಿ, ಇನ್ನೂ ಭಾಳ ಬದುಕಬೇಕು. ಏನು ನೋಡಿಲ್ಲ ನೀನು, ಜೀವನಾನ ನೋಡಿಲ್ಲ ಇನ್ನ. ಏನು ಭಾಳ ದೊಡ್ಡದೈತವ? ಹೇಳೋದು ಅರ್ಥ ಮಾಡ್ಕೋ. ಬಿಡು ಈ ಹಠ ಬಿಡು, ಈ ಮಾಂಡತನ ಬಿಡು. ನಿನ್ನ ಮಗನ ಬಗ್ಗೆ ಒಂದಿಷ್ಟು ಮಮಕಾರ ಇಟ್ಕೋ. ಹೋಗು ಅಲ್ಲಿ ನಿನ್ನ ಮಗಂದು ಆರೈಕೆ ಮಾಡು. ನೋಡು, ಇನ್ನೂ ಒಂದ್ಸರಿ ನಿನ್ನ ಗಂಡಗೆ ನೀನು ಅವಕಾಶ ಕೊಟ್ಟು ಇರೋದಾದ್ರೆ ನಿನ್ನ ಗಂಡನ ಜೊತೆಗಿರು. ನೀವು ಅಲ್ಯ ನಿನ್ನ ಮಗನೂ ಬೇಡ, ನಿನ್ನ ಜೀವನನ ಮುಖ್ಯನಾ? ಆತು ನೋಡವಾ, ನಾವು ಪಂಚರಾಗಿ ನಿನಗಂಕರು ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಈಗ ರಮೇಶನ ಕೈಯಾಗಿಂದ ನಿನಗೆ ಏಟ್ರ ನಿನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ನಾವು ಒಂದು 20-30 ಸಾವಿರ ನಾವು ಕೊಡಿಸ್ಬಲ್ವಿ. ಯಾಕಂದ್ರೆ ನೀನು ಹೌದು, ನಮಗೂ ಇಲ್ಲಿ ಕಾಣುತ್ತೆ ರಮೇಶಂದು ತಪ್ಪೈತಿ, ನಾವು ಒಪ್ಕೊಂತೀವಿ. ಅದಕ್ಕೆ ನಿನಗೆ ತೊಂದರೆ ಆಗ್ಬಾರ್ದು, ನಿನ್ನ ಜೀವನಕ್ಕೆ ಒಂದು ದಾರಿ ಆಗಲಿ ಅಂತಂದು ಬೇಕಾದ್ರೆ ನಾವು ರಮೇಶನ ಕೈಯಾಗ ಒಂದು 30-40 ಸಾವಿರ ನೀನು ಕೊಡಿಸಿ ಬಂಡವಾಳ ಹಾಕಿ ಏನಾರ ಅಂಗಡಿ ಪಂಗಡಿ ಇಟ್ಕೊಡ್ತೀವಿ. ಇದ ಊರಾಗ ಬೇಕಾದ್ರೆ ನಿನ್ನ ಕಾಲ ಮೇಲೆ ನಿಂತ್ಕೊಂಡು ದುಡ್ಕೊಂಡು ತಿನ್ನು. ರಮೇಶನ ತಂಟೆಗೆ ಹೋಗ್ಬೇಡ. ಅದು ನೀನು ರೊಕ್ಕ ಕೊಟ್ಟು ಕೈ ತೊಳ್ಕೊಂತಾನೆ. ಏನಂತಿದಿ? ಒಂದು ಕೆಲಸ ಮಾಡು, ವಿಚಾರ ಮಾಡಿ ಹೇಳು. ಆತ್ರ ಪಡಬೇಡ ತಂಗಿ. ಏನ ಅಲ್ರಿ ಪಂಚ್ರ, ನನಗೂ ಆಕಿಗೂ ಏನು ಸಂಬಂಧನೇ ಇಲ್ರಿ. ನಾನು ಯಾಕ ರಮೇಶ, ಬೇಡ. ಪಂಚರು ಮಾತಾಡೋ ಮುಂದಾಗ ಅಡ್ಡ ಮಾತಾಡಬೇಡ, ತಪ್ಪಾಗುತ್ತದು. ನೀನು ಸಭೆಗೆ ಅಗೌರವ ತೋರಿಸ್ದಂಗಾಗತ್ತಾ? ಮಾತಾಡಬೇಡ, ಸುಮ್ಮನಿರು. ಮಾತಾಡಲಿ, ಅವ್ರು ಮಾತಾಡ್ಲಿ, ಪಂಚರು ಮಾತಾಡ್ಲಿ. ನಿನ್ನನ್ನು ಕೇಳ್ತಾರ ನಿಂದೇನಪ್ಪ ಅಭಿಪ್ರಾಯ ಅಂತ, ಅವಾಗ ಮಾತಾಡಕ್ಕಂತ. ಬೇಡ, ಸುಮ್ಮನಿರು. ತಪ್ಪತ್ರಿ ಪಂಚ್ರ. ಅಲ್ರಿ ಸರ, ಈ ದುಬಾರಿ ಕಾಲದಾಗ ಬರೀ 30-40 ಸಾವಿರ ಕೊಡ್ಸಿದ್ರ ನಾನು ಹೆಂಗೆ ಸರ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾ ದುಡ್ಕೊಂಡು ತಿನ್ಲಿ? ನೀವ ಹೇಳ್ರಿ. ನಂಗೆ ಸಂಬಳನ 30-40 ಸಾವಿರ ಬರ್ತಿತ್ತು ಸರ ತಿಂಗಳ. ಅಂಥದ್ರಾಗ ಇಡೀ ಜೀವನನ ನಾನು 30-40 ಸಾವಿರ ತೊಗೊಂಡು ಮಾಡಂದ್ರೆ ಆಗಲ್ಲ ಸರ. ನನಗೂ ಜೀವನದಾಗ ಭಾಳ ನೊಂದು ಬಿಟ್ಟಿನಿ ಸರ. ನನಗೆ ರೊಕ್ಕ ಬ್ಯಾಡ ಸರ. ನನಗೆ ರಮೇಶ ಬೇಕು ಸರ. ರಮೇಶಂದು ಗಂಡನಾಗಿ ನನ್ನ ಜೊತೆಗಿದ್ದು ನನ್ನ ಚಂದಾಗಿ ನೋಡ್ಕೊಂಡ್ರೆ ಸಾಕು ಸರ. ನೋಡಿರಿ ಸರ, ನಾನಂತರೂ ಯಾವುದೇ ಕಾರಣಕ್ಕೂ ರಮೇಶನ್ ಬಿಟ್ಕೊಡಲ್ರಿ. ನಾ ಸಾಯ್ತಿನ ಹೊರತು ರಮೇಶನ್ ಬಿಟ್ಕೊಡಲ್ರಿ. ಅಲ್ವೇ, ನಿನ್ನ ತಲೆಯಾಗ ಏನು ಬುದ್ಧಿ ಐತೆ, ಏನೈತೆ ಹುಡುಗಿ? ಅಲ್ಲವಾ, ಕಾನೂನು ಒಪ್ಪಲ್ಲವಾ? ನೀನು ನೋಡವಾ, ನಮ್ಮ ಕಾನೂನು ಮೊದಲಂಗಿಲ್ಲ, ಈಗ ಭಾಳ ಚೇಂಜ್ ಆಗೈತಿ. ನಮ್ಮ ಕಾನೂನು ಒಪ್ಪೋದಿಲ್ಲ. ನೀ ಏನು ಹೇಳ್ತಿ ಅದನ್ನ? ಒಂದನೇ ಹೆಂಡತಿ ಇದ್ದಾಗನ ಇನ್ನೊಂದು ಮದುವೆ ಆಗೋದು ಕಾನೂನು ಪ್ರಕಾರ ತಪ್ಪು. ಅಂಥದ್ದು ನೀನು ಇಂಥದ್ದೆಲ್ಲ ನಾವಂತರೂ ಪ್ರೋತ್ಸಾಹ ಮಾಡೋದಲ್ಲ ತಾಯಿ. ನೀನು ಈಗ ನಮ್ಮ ರಾಮಣ್ಣರು ಹೇಳ್ಯಾರಲ್ಲ, ಹಂಗೆ ಒಂದು 30-40 ಸಾವಿರ, 40 ಬೇಡವಾ, ಇನ್ನೂ 10 ನಾವು ಪಂಚಾಯತಿಯರ್ ಹಾಕ್ಕೊಡ್ತೀವಿ ನಿನಗೆ. ನೀನು ಕಷ್ಟ ನೋಡೋಕ್ಕಾಗೋಲ್ದು, ನೀನು ಕಣ್ಣೀರು ನೋಡೋಕ್ಕಾಗೋಲ್ದು. 10 ಸಾವಿರ ನಾವು ಪಂಚಾಯತಿಯರ್ ಕೊಡ್ತೀವಿ ನಿನಗೆ. 10 ಸಾವಿರ ತಗೋ. ಇಲ್ಲಿ ಬೇಕಾದ್ರೆ ನಾವು ಪಂಚಾಯತಿಯಿಂದ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸಬ್ಸಿಡಿ ಕೊಡುತ್ತೆ ಗೌರ್ಮೆಂಟ್.
ಅದನ್ನ ನಾವು ಮಾಡಿಸ್ಕೊಡ್ತೀವಿ ನಿನಗೆ ಬೇಕಾರೆ ತಗೊಂಡು ಒಂದು ಏನಾರ ಹಣ್ಣಿನ ಅಂಗಡಿರ ಹಾಕು, ಬೇಡ ಒಂದು ಬಳಿ ಅಂಗಡಿ ಹಾಕು, ಒಂದು ಸೀರೆ ಅಂಗಡಿ ಇಡು. ನೋಡು ನಮ್ಮೂರಾಗ ಸೀರೆ ಅಂಗಡಿ ಇಲ್ಲ, ಬಳಿ ಅಂಗಡಿ ಇಲ್ಲ, ಒಂದು ಸ್ಟೇಷನರಿ ಅಂಗಡಿ ಚಂದಾಗ ಇಲ್ಲ. ಹಾಕ್ಯಂಡು ದುಡ್ಕೊಂಡು ತಿನ್ನು. ಇಲ್ಲ ನಾನು ಕೊಪ್ಪಳದಾಗ ಮಾಡ್ತೀನಿ ಅಂದ್ರೆ ಕೊಪ್ಪಳದಾಗೂ ಐತಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಗೌರ್ಮೆಂಟು ಸಬ್ಸಿಡಿ ಕೊಡುತ್ತಾ, ಸಾಲ ಕೊಡುತ್ತಾ, ಅದ್ರ ವ್ಯವಸ್ಥೆ ಮಾಡಿಕೊಡ್ತೀವಿ. ನೀನು ಅದ್ರದ್ದು ಅನುಕೂಲ ತಗೋ. ಇಷ್ಟಂತೂ ನಾವು ಹೇಳ್ತೀವಿ ನೋಡವ. ಸರ ಇಲ್ರಿ, ನನಗೆ ಏನು ಬ್ಯಾಡ ಸರ. ನಂಗೆ ರಮೇಶನ್ನು ಕೊಡಿಸ್ಬಿಟ್ರಿ. ನನಗೆ ಯಾವ 50,000ನೂ ಬೇಡ್ರಿ, 1,00,000ನೂ ಬ್ಯಾಡ್ರಿ. ನಂಗೆ ರಮೇಶ್ ಬೇಕ್ರಿ. ನಾ ರಮೇಶನ ಜೊತೆಗೆ ಇರ್ತೀನಿ ಸರ. ನನಗೆ ಅವ್ರ ರೀತಿಗೆ ಡೈವರ್ಸ್ ಕೊಡೋದು ಬೇಡ ಸರ. ಯಾವುದೋ ಒಂದು ಮೂಲೆಗೆ ಅವ್ರ ಮನ್ಯಾಗ ನಾನು ಇರ್ತೀನಿ ಸರ. ಅವ್ರ ಮನ್ಯಾಗ ಕೆಲಸದಾಕಿಯಾಗಿ ನಾ ಇರ್ತೀನಿ ಸರ. ದಯವಿಟ್ಟು ನಂಗೆ ಅವರಿಂದ ಬೇರೆ ಮಾಡಬೇಡ್ರಿ ಸರ. ದಯವಿಟ್ಟು ಕೇಳ್ಕೊತೀನಿ ರೀ ಸರ. ಅವ್ರ ರೀತಿಗೆ ಅವ್ರು ಡೈವರ್ಸ್ ಕೊಡೋದು ಬ್ಯಾಡ ಸರ. ನಾನು ಅವ್ರ ಮನೆಯಾಗ ಅವರು ಒಂದು ರೊಟ್ಟಿ ಹಾಕಿ ತಿನ್ಕೊಂಡು ನಾಯಿ ಬಿದ್ದಂಗೆ ಬಿದ್ದಿರ್ತೀನಿ ಸರ. ನಾಯಿ ಬಿದ್ದಂಗೆ ಬಿದ್ದಿರ್ತೀನಿ. ಏನು ನೋಡಪ್ಪ ರಮೇಶ, ಮತ್ತು ಈಗ ಹಿಂಗಂತಾಳ, ಮತ್ತು ನಿನ್ನ ಅಭಿಪ್ರಾಯ ಏನಪ್ಪ? ಮತ್ತೇನಂತೀರಿ ಶೇಖಪಣ್ಣರ ಅನ್ಸವಕ್ಕಾರ? ಮತ್ತು ಈ ಹುಡುಗಿ ನಾನು ಸಾಯ್ತೀನಿ ಹೊರತು ರಮೇಶನ್ ಬಿಟ್ಕೊಡೋದಿಲ್ಲ ಅಂತಾಳ. ಮತ್ತು ಆಕಿ ಎಣೆ ಹಿಂತಿ ಆಗಕ್ಕೆ ರೆಡಿನೂ ಅದಾಳ. ಮತ್ತು ನೀವೇನಂತೀರಿ? ನಿಮ್ದು ಏನೈತಿ ಹೇಳ್ರಿ. ಅಲ್ರಿ ಪಂಚರ, ಅದು ಹೆಂಗಾಗತ್ರಿ? ಅದು ಹೆಂಗಾಗತ್ತೆ ಹೇಳ್ರಿ. ನನ್ನ ಸೊಸಿ ಚಂದಾಗ 4 ಮಂದ್ಯಾಗ ತಾಳಿ ಕಟ್ಸ್ಕೊಂಡು ಹೊಸ್ಲಿಗೆ ಮಳೆ ಬಡ್ದು ಒಳ ಬಂದಲ್ರಿ. ಆಕಿನ ಬಿಟ್ಟು ಈಕಿನ ಹೆಂಗ್ರಿ ನಾವು ಇಟ್ಕೊಳಕಾಗತ್ತೆ ಮನ್ಯಾಗ? ಅದ್ರಾಗ ಮದುವೆ ಆಗಿ ಒಂದು ಮಗು ಐತ್ರಿ. ಹೌದಂತಾರನ್ರಿ? ಅದಕ್ಕೆ 4 ಜನ ನಮ್ಗೆ ನಗತಾರ್ರಿ ಮುಗಳಾಗಿದ್ದ. ಮತ್ತೆ ಏನಿಲ್ರಿ, ಊರಾನ ಓಸೂರು ಸಗಣಿ ಇಟ್ಟಾರ್ರಿ ನಮಗೆ. ಇಂಥದ್ದು ನಮ್ಮ ಮನ್ಯಾಗಂತೂ ನಾವಂತರೂ ಯಾರು ಒಪ್ಪಂಗಿಲ್ರಿ. ನಮ್ಮ ಹಿರಿಯನೂ ಒಪ್ಪಂಗಿಲ್ರಿ, ನಾನು ಒಪ್ಪಂಗಿಲ್ಲ, ನನ್ನ ಮಗನೂ ಒಪ್ಪದಲ್ರಿ. ನನ್ನ ಸೊಸಿ ಗತಿ ಏನ್ರಿ? ನೀವು ಮಾತಾಡ್ತೀರಿ ಪಾಪ. ಅದು ಏನು ಮಾಡೈತಿ ಹೇಳ್ರಿ? ಅದೇನು ಮಾಡ್ದಾರ ನನ್ನ ಸೊಸಿ ಗತಿ ಏನ್ರಿ? ಆಕಿಗೆ ಅನ್ಯಾಯ ಆಗಲ್ಲನ್ರಿ? ಮತ್ತೆ ಆಕಿ ಬಂದು ನಿಮ್ಮ ಮುಂದೆ ಕುಂದ್ರಬೇಕನ್ರಿ ನ್ಯಾಯ ಕೊಡ್ಸ್ರಿ ಅಂತಂದ? ಇದಕ್ಕೆ ಅಂಕ್ರ ನಾವಂತರೂ ಯಾರು ಒಪ್ಪದಲ್ರಿ. ಇದೇನ್ರಮ್ಮ ಎಲ್ಲಾರು ನಮ್ಮ ಮ್ಯಾಗ ಹಾರಾಡ್ತೀರಿ? ಯಾಕ ನಾವೇನ್ರ ಹೇಳಕತ್ತೀವನ? ನಮ್ಮ ಇಚ್ಚಿಗೆ ಏನ್ರ ಬದುಕತ್ತೀರ ನೀವು? ನೀ ನೋಡಮ್ಮ ಅನ್ಸಕ್ಕ ಹೇಳ್ತೀನಿ ನಾನು. ಅನ್ಸವಕ್ಕ ನೀನ್ ಇದನ್ನೆಲ್ಲ ಇಟ್ಕೊಬಾರ್ದು. ನೀನ್ ನಮ್ಮ ಮೇಲೆ ಹಾರಾಡೋದು. ಗಾಯ್ ನೀ ಸುಮ್ಮನಿರ, ನಾನು ಮಾತಾಡ್ತೀನಿ. ಆತ್ರಿ ಪಂಚರ, ನನ್ನ ಹೆಂಡತಿ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ ರೀ. ನೋಡ್ರಿ ಪಂಚರ, ಈಗ ನನ್ನ ಸೊಸಿ ಇನ್ನೂ ಆಕಿಗೆ ಮಕ್ಕಳು ಮರಿ ಏನೂ ಇಲ್ರಿ, ಹೌದ್ರಿ? ಆಮೇಲೆ ಈ ಹುಡುಗಿ ಹೇಳೋಕೆ ಪ್ರಕಾರ ಅನ್ಯಾಯ ಆಗೈತೆ ಅನ್ನಕ ನನ್ನ ಮಗ ಆಕಿ ಕೈಯಾಗ ಒಂದು 4 ಮಕ್ಕಳನ್ನು ಕೊಟ್ಟಿಲ್ರಿ. ಆಕೆ ಯಾವುದೇ ರೀತಿಯಾದ ಅನ್ಯಾಯ ಆಗಿಲ್ಲ. ಅದು ನಿಮ್ಮ ಕಣ್ಣ ಮುಂದೂ ಕಾಣಕತ್ತೈತಿ. ಈಗ ರಾಮಣ್ಣವ್ರು ಏನು ಹೇಳಿದಲ್ರಿ, ಅದಕ್ಕೆ ನಮ್ಮ ಒಪ್ಪಿಗೆ ಐತ್ರಿ. ಈಗ ನಮ್ಮ ಮಗನೂ ವಯಸ್ಸಿನಾಗ ಈಗ ಸ್ನೇಹ ಮಾಡಿದ್ದು ತಪ್ಪು ಅಂತಂದು ನಾವು ಒಪ್ಕೊಂತೀವ್ರಿ. ಅದು ಸ್ನೇಹ ಪ್ರೀತಿ ಆತೋ ಬಿಡ್ತೋ ಅದು ಬ್ಯಾಡ್ರಿ. ಈಗ ಅದಕ್ಕೆ ನಾನೇನಂತೀವ್ರಿ, 50,000 ಅಲ್ರಿ 60,000 ನಾವು ಕೊಡ್ತೀವಿ ಆ ಹುಡುಗಿಗೆ. ಆ ಹುಡುಗಿ ಬೇಕಾರೆ ಎಲ್ಲಾರ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಆ ಬಂಡವಾಳ ಹಾಕಿ ಏನಾರ ದುಡ್ಕೊಂಡು ತಿನ್ರಿ. ನೋಡ್ರಿ ಸರ, ಕೈ ಕಣ್ಣು ಕಿವಿ ಬಾಯಿ ಮೂಗು ಏನು ನೆಟ್ಟಗಿಲ್ದಿರೋರು ಒಂದು ಸಣ್ಣದೊಂದು ಅಂಗಡಿ ಇಟ್ಕೊಂಡು ಬದುಕಕತ್ತಾರೆ. ಬದುಕಬಹುದ್ರಿ. ಅಂಥವು ಭಾಳ ಉದಾಹರಣೆ ಅದಾವ್ರಿ ಪಂಚರ. ನನಗೆ ಗೊತ್ತಿರಂಗ ನಾನಂತರೂ ಇಷ್ಟ ಹೇಳ್ತೀನಿ ನೋಡ್ರಿ. ಈಗ ನೀವು 50,000 ಅಂದಿದ್ರಿ ಪಂಚರ, ಇನ್ನು 10,000 ನೀವು 10,000 ನೀವು ಕೊಡ್ತೀನಿ ಅಂದ್ರಿ, ಇನ್ನು 10,000 ನಾನು ಕೊಡ್ತೀನಿ ರೀ. ಹೆಣ್ಣು ಮಗಳನ್ನ ಕಾಣಕ್ಕೆ ನಾ ಕೊಡ್ತೀನಿ. 60,000 ಕೊಡ್ತೀವಿ. 60,000 ತೊಗೊಂಡು ಆಕೆ ಕಾಲ ಮೇಲೆ ನಿಂತ್ಕೊಂಡು ನಮ್ಮ ಮಗನ ಬಿಟ್ಟು ಹೋಗಕ್ಕೆ ಹೇಳ್ಬಿಡ್ರಿ ಪಂಚರ. ಇಷ್ಟ ನೋಡ್ರಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು.